ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಪೈಕಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಿದೆ ಅನ್ನೋ ಗಂಭೀರ ಆರೋಪ ವಿರೋಧ ಪಕ್ಷ ಬಿಜೆಪಿಯಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿದೆ. ನಿಮಗೆ ನೆನಪಿರಬಹುದು, ಕಳೆದ ಕೆಲವೇ ದಿನಗಳ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ನಡೀತಾ ಇರುವ ತನಿಖೆ, ಅದಕ್ಕೆ ಸಂಬಂಧಪಟ್ಟ ವರದಿ, ಮಧ್ಯಂತರ ವರದಿ ಸರ್ಕಾರದ ಕೈ ಸೇರಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲವೂ ಸರಿ ಹೋಯ್ತಾ? ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಕೂಡ ರೂಲ್ಸ್ ಪ್ರಕಾರ ನಡೀತಿದೆಯಾ ಅನ್ನೋ ಪ್ರಶ್ನೆಗೆ ಬಿಜೆಪಿಯ ಉತ್ತರ ಇಲ್ಲ. ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದಿಂದ ಗಂಭೀರ ಆರೋಪ. ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಇದೊಂದು ಉಪಕರಣ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಯಥೇಚ್ಛವಾಗಿ ಬಳಸಲಾಗುವ ಉಪಕರಣ. ಇದರ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ. ಹೆಚ್ಚು ಬೆಲೆಯನ್ನ ಕೊಟ್ಟು ಖರೀದಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಲಾಗಿದೆ. ಒಂದು ಉಪಕರಣಕ್ಕೆ 1,52,99,000 ಕೊಟ್ಟು ಖರೀದಿ ಮಾಡಲಾಗಿದೆಯಂತೆ. 114 ಇಂಥ ಮಾಡ್ಯುಲರ್ ಆಪರೇಷನ್ ಸಿಸ್ಟಮ್ ಅನ್ನ ಖರೀದಿ ಮಾಡಲಾಗಿರೋದು, ಯಂತ್ರವನ್ನ ಖರೀದಿ ಮಾಡಲಾಗಿದೆ. 114 ಉಪಕರಣಗಳಿಗೆ ಬರೋಬ್ಬರಿ 174 ಕೋಟಿ ರೂಪಾಯಿ ಟೆಂಡರ್. ಬಿಜೆಪಿ ನಾಯಕ ಪಿ ರಾಜೀವ್ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಗಂಟೆಗೆ ದಿನಕ್ಕೆ ಇಂಥ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ, ಇಂಥ ಇಲಾಖೆಯಲ್ಲಿ ಹಣ ಲೂಟಿ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹಜವಾಗಿ ಜನಮಾನಸದಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಇವನ್ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜನರು ಮಾತನಾಡ್ತಾ ಇರುವಂಥದ್ದು, ಯಾವ ಕಂಪನಿ ಈಗಾಗಲೇ ಅಕ್ರಮವನ್ನು ಮಾಡಿದೆ ಅದೇ ಕಂಪನಿಯಿಂದ ಆಪರೇಷನ್ ಥಿಯೇಟರ್ನಲ್ಲಿ ಇಡುವಂತಹ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕಾಗಿ 4 ಕಂಪನಿಗಳು ಬಿಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ್ಯೂ ಕೂಡ 3 ಕಂಪನಿಗಳನ್ನು KTTP ಆ್ಯಕ್ಟನ್ನು ವಯೋಲೇಷನ್ ಮಾಡಿ ಅವುಗಳನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ ಒಂದು ಆರೋಪ ಈಗಾಗಲೇ ಹೊಂದಿರುವಂತಹ ಕಂಪನಿಗೆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಪೈಕಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಿದೆ ಅನ್ನೋ ಗಂಭೀರ ಆರೋಪ ವಿರೋಧ ಪಕ್ಷ ಬಿಜೆಪಿಯಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿದೆ. ನಿಮಗೆ ನೆನಪಿರಬಹುದು, ಕಳೆದ ಕೆಲವೇ ದಿನಗಳ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ನಡೀತಾ ಇರುವ ತನಿಖೆ, ಅದಕ್ಕೆ ಸಂಬಂಧಪಟ್ಟ ವರದಿ, ಮಧ್ಯಂತರ ವರದಿ ಸರ್ಕಾರದ ಕೈ ಸೇರಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲವೂ ಸರಿ ಹೋಯ್ತಾ? ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಕೂಡ ರೂಲ್ಸ್ ಪ್ರಕಾರ ನಡೀತಿದೆಯಾ ಅನ್ನೋ ಪ್ರಶ್ನೆಗೆ ಬಿಜೆಪಿಯ ಉತ್ತರ ಇಲ್ಲ. ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದಿಂದ ಗಂಭೀರ ಆರೋಪ. ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಇದೊಂದು ಉಪಕರಣ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಯಥೇಚ್ಛವಾಗಿ ಬಳಸಲಾಗುವ ಉಪಕರಣ. ಇದರ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ. ಹೆಚ್ಚು ಬೆಲೆಯನ್ನ ಕೊಟ್ಟು ಖರೀದಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಲಾಗಿದೆ. ಒಂದು ಉಪಕರಣಕ್ಕೆ 1,52,99,000 ಕೊಟ್ಟು ಖರೀದಿ ಮಾಡಲಾಗಿದೆಯಂತೆ. 114 ಇಂಥ ಮಾಡ್ಯುಲರ್ ಆಪರೇಷನ್ ಸಿಸ್ಟಮ್ ಅನ್ನ ಖರೀದಿ ಮಾಡಲಾಗಿರೋದು, ಯಂತ್ರವನ್ನ ಖರೀದಿ ಮಾಡಲಾಗಿದೆ. 114 ಉಪಕರಣಗಳಿಗೆ ಬರೋಬ್ಬರಿ 174 ಕೋಟಿ ರೂಪಾಯಿ ಟೆಂಡರ್. ಬಿಜೆಪಿ ನಾಯಕ ಪಿ ರಾಜೀವ್ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಗಂಟೆಗೆ ದಿನಕ್ಕೆ ಇಂಥ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ, ಇಂಥ ಇಲಾಖೆಯಲ್ಲಿ ಹಣ ಲೂಟಿ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹಜವಾಗಿ ಜನಮಾನಸದಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಇವನ್ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜನರು ಮಾತನಾಡ್ತಾ ಇರುವಂಥದ್ದು, ಯಾವ ಕಂಪನಿ ಈಗಾಗಲೇ ಅಕ್ರಮವನ್ನು ಮಾಡಿದೆ ಅದೇ ಕಂಪನಿಯಿಂದ
ಆಪರೇಷನ್ ಥಿಯೇಟರ್ನಲ್ಲಿ ಇಡುವಂತಹ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕಾಗಿ 4 ಕಂಪನಿಗಳು ಬಿಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ್ಯೂ ಕೂಡ 3 ಕಂಪನಿಗಳನ್ನು KTTP ಆ್ಯಕ್ಟನ್ನು ವಯೋಲೇಷನ್ ಮಾಡಿ ಅವುಗಳನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ ಒಂದು ಆರೋಪ ಈಗಾಗಲೇ ಹೊಂದಿರುವಂತಹ ಕಂಪನಿಗೆ ಆ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಪೈಕಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಗೋಲ್ಮಾಲ್ ನಡೀತಿದೆ ಅನ್ನೋ ಗಂಭೀರ ಆರೋಪ ವಿರೋಧ ಪಕ್ಷ ಬಿಜೆಪಿಯಿಂದ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಗಳಿದೆ. ನಿಮಗೆ ನೆನಪಿರ್ಬೋದು, ಕಳೆದ ಕೆಲವೇ ದಿನಗಳ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇರುವ ಸಂದರ್ಭದಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ನಡೀತಾ ಇರುವ ತನಿಖೆ, ಅದಕ್ಕೆ ಸಂಬಂಧಪಟ್ಟ ವರದಿ, ಮಧ್ಯಂತರ ವರದಿ ಸರ್ಕಾರದ ಕೈ ಸೇರಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಲ್ಲವೂ ಸರಿ ಹೋಯ್ತಾ? ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲವೂ ಕೂಡ ರೂಲ್ಸ್ ಪ್ರಕಾರ ನಡೀತಿದೆಯಾ ಅನ್ನೋ ಪ್ರಶ್ನೆಗೆ ಬಿಜೆಪಿಯ ಉತ್ತರ ಇಲ್ಲ. ಉಪಕರಣಗಳ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷದಿಂದ ಗಂಭೀರ ಆರೋಪ. ಮಾಡ್ಯುಲಾರ್ ಆಪರೇಷನ್ ಥಿಯೇಟರ್ ಇದೊಂದು ಉಪಕರಣ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಯಥೇಚ್ಛವಾಗಿ ಬಳಸಲಾಗುವ ಉಪಕರಣ. ಇದರ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ. ಹೆಚ್ಚು ಬೆಲೆಯನ್ನ ಕೊಟ್ಟು ಖರೀದಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಲಾಗಿದೆ. ಒಂದು ಉಪಕರಣಕ್ಕೆ 1,52,99,000 ಕೊಟ್ಟು ಖರೀದಿ ಮಾಡಲಾಗಿದೆಯಂತೆ. 114 ಇಂಥ ಮಾಡ್ಯುಲಾರ್ ಆಪರೇಷನ್ ಸಿಸ್ಟಮ್ ಅನ್ನ ಖರೀದಿ ಮಾಡಲಾಗಿರೋದು, ಯಂತ್ರವನ್ನ ಖರೀದಿ ಮಾಡಲಾಗಿದೆ. 114 ಉಪಕರಣಗಳಿಗೆ ಬರೋಬ್ಬರಿ 174 ಕೋಟಿ ರೂಪಾಯಿ ಟೆಂಡರ್. ಬಿಜೆಪಿ ನಾಯಕ ಪಿ ರಾಜೀವ್ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಗಂಟೆಗೆ ದಿನಕ್ಕೆ ಇಂಥ ಇಲಾಖೆಯಲ್ಲಿ ಅವ್ಯವಹಾರ ನಡೀತಾ ಇದೆ, ಇಂಥ ಇಲಾಖೆಯಲ್ಲಿ ಹಣ ಲೂಟಿ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಸಹಜವಾಗಿ ಜನಮಾನಸದಲ್ಲಿ ಚರ್ಚೆಗಳು ಆಗ್ತಾ ಇದ್ದಾವೆ. ಇವನ್ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನನಗೆ ಇರುವಂತಹ ಮಾಹಿತಿಯ ಪ್ರಕಾರ ಜನರು ಮಾತನಾಡ್ತಾ ಇರುವಂಥದ್ದು, ಯಾವ ಕಂಪನಿ ಈಗಾಗಲೇ ಅಕ್ರಮವನ್ನು ಮಾಡಿದೆ ಅದೇ ಕಂಪನಿಯಿಂದ ಆಪರೇಷನ್ ಥಿಯೇಟರ್ನಲ್ಲಿ ಇಡುವಂತಹ ಉಪಕರಣಗಳನ್ನು ಖರೀದಿ ಮಾಡಲಿಕ್ಕಾಗಿ 4 ಕಂಪನಿಗಳು ಬಿಡ್ಡಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ್ಯೂ ಕೂಡ 3 ಕಂಪನಿಗಳನ್ನು KTTP ಆ್ಯಕ್ಟನ್ನು ವಯೋಲೇಷನ್ ಮಾಡಿ ಅವುಗಳನ್ನು ರಿಜೆಕ್ಟ್ ಮಾಡೋದ್ರ ಮೂಲಕ ಒಂದು ಆರೋಪ ಈಗಾಗಲೇ ಹೊಂದಿರುವಂತಹ ಕಂಪನಿಗೆ ಆ